ನಮಸ್ಕಾರ, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಗೆಳೆಯರೆ, ಇವತ್ತಿನ ವ್ಲಾಗು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ವ್ಲಾಗು, ಸ್ವಲ್ಪ ಇನ್ಫಾರ್ಮೇಷನ್ ಇರೋ ವ್ಲಾಗ್ ಇದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಬೆಂಗಳೂರಲ್ಲಿರೋರು ಅಥವಾ ಬೆಂಗಳೂರಿಗೆ ಬರೋರು ಯಾರೇ ಇರಲಿ, ನೋಡಿ ನಾನೀಗ ಎಲ್ಲಿದ್ದೀನಿ ಅಂದರೆ ನೈಸ್ ರೋಡ್ ಮುಂದೆ ಇದ್ದೀನಿ. ಇದು ಬಂದುಬಿಟ್ಟು ತುಮಕೂರು ರೋಡಿಂದ ಎಂಟ್ರಿ ಇದು, ಓಕೆನಾ? ಇಲ್ಲಿಂದ ಆ್ಯಕ್ಚುಲಿ ನೈಸ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಈ ಒಂದು ಪ್ಲೇಸಲ್ಲಿದ್ದೀನಿ. ನಾನು ಈ ನೈಸ್ ರೋಡಲ್ಲಿ ಅನುಭವವಾದ ಒಂದು ಖಾರವಾದ ಘಟನೆ ಅಂತ ಇಟ್ಕೊಳ್ಳಿ. ಅದು ಎಕ್ಸ್ಪೀರಿಯನ್ಸ್ ನಮ್ಮ ಶತ್ರುಗೂ ಕೂಡ ಆಗಬಾರ್ದು. ಆ ಥರ ಒಂದು ಘಟನೆನ ನಾನು ನಿಮಗೆ ಹೇಳಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಮುಂದೆ ಇರೋದು ಟೋಲು. ಇದರಲ್ಲೇನು ಅಂತಂದರೆ 2 ವೀಲರ್ಗೆ ಸಮೇತ ಟೋಲ್ ಇದೆ. ನೋಡಿ, ಅಲ್ಲಿ 4 ವೀಲರ್ ಎಂಟ್ರಿ, ಈ ಕಡೆಯಿಂದ 2 ವೀಲರ್ ಎಂಟ್ರಿ. ಅಂದರೆ ಮುಂದೆ ಹೋಗ್ತಾ ಒಂದೇ ರೋಡ್ಗೆ ಜಾಯಿನ್ ಆಗ್ತೀವಿ. ಬಟ್ 2 ವೀಲರ್ಗೆ ನೋಡಿ ಇಲ್ಲಿ ಟಿಕೆಟ್ ಇಶ್ಯೂ ಮಾಡೋ ಒಂದು ಜಾಗ ಸಪ್ರೇಟ್ ಆಗಿದೆ. ಬನ್ನಿ ತೋರಿಸ್ತೀನಿ ಹೆಂಗೆ ಏನು ಅಂತ. ಅಣ್ಣ, ಮಾಗಡಿ ರೋಡ್. ಥ್ಯಾಂಕ್ ಯು. ನೋಡ್ದಲ್ಲ ಗೆಳೆಯರೆ, ಇಲ್ಲಿಂದ ಎಂಟ್ರ್ ಅದೇ. ಸೊ ಮಾಗಡಿ ರೋಡಿಗೆ ನೋಡಿ 15 ರೂಪಾಯಿ ತೊಗೊಳ್ತಾರೆ. ಇದರಲ್ಲಿ ಏನು ಅಂತಂದರೆ ಜಸ್ಟ್ 15 ರೂಪಾಯಿ ಡೇಟ್ ಟೈಮು ಮತ್ತು ರಿಸಿಪ್ಟು. ಇಲ್ಲೊಂದು QR ಕೋಡ್ ಇರುತ್ತೆ. ಇದೇನು ಅಂತಂದರೆ ಅವರಿಗೆ ಮಾತ್ರ ಗೊತ್ತಾಗೋದು, ಆ ಥರ QR ಕೋಡ್ ಇದು. ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ ಈ QR ಕೋಡ್ನ. ಮತ್ತು ನೋಡಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಅಂತ ಇರುತ್ತೆ. ನೋಡಿ ಇಲ್ಲಿ ನೋಡಿ 3 ನಂಬರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಓಕೆ, ವ್ಯಾಲಿಡ್ ಫಾರ್ 2 hours ಓನ್ಲಿ. ಇಲ್ಲಿ ನೋಡಿ, ಈ ಒಂದು ನಂಬರ್ ಎಮರ್ಜೆನ್ಸಿ ನಂಬರು ಫಾರ್ ಕಂಪ್ಲೇಂಟ್ ಆ್ಯಂಡ್ ಸಜೆಷನ್ ಮೇಲ್ ಟು complaint@nicelimited.com ಅಂತ ಇದೆ. ಸಜೆಷನ್ನು ನೈಸ್ ಲಿಮಿಟೆಡ್. ಕಂಪ್ಲೇಂಟು ಮತ್ತು ಸಜೆಷನ್ನು ಮಣ್ಣಂಗಟ್ಟಿ ಯಾವನು ಕೇರ್ ಮಾಡಲ್ಲ. ಅರ್ಥ ಆಯ್ತಾ? ವಿಷಯ ಹೇಳ್ತೀನಿ ಕೇಳಿ. ನೋಡಿ, ನೋಡಿ ನಮ್ಮ ಕಂಟ್ರೀಲಿ ಇದು ಫಸ್ಟು ಪ್ರೈವೇಟ್ ರೋಡ್ ಇದು. ಓಕೆ, ಇದರ ಓನರ್ಶಿಪ್ ಬಂದುಬಿಟ್ಟು ಈಗ ಸದ್ಯಕ್ಕೆ ಅಶೋಕ್ ಏಣಿ ಅಂತ ಯಾರಿದ್ದಾರೆ ಅವ್ರದ್ದು ರೋಡು ಅಂತ ಎಲ್ಲರೂ ಹೇಳ್ತಾರೆ. ಅದು ಕೂಡ ನಿಜ ಕೂಡ ಹೌದು. ಆದರೆ ನಾನು ಹೇಳ್ತೀನಿ ಕೇಳಿ, ಇದು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುತ್ತೆ. ಏನು ಅಂತಂದರೆ ಇದರಲ್ಲಿ ಫಸ್ಟು 80 ಕಿಲೋಮೀಟರ್ ಇದರಲ್ಲಿ ಇದಿದೆ. ಏನು ಅಂತಂದರೆ ಸ್ಪೀಡ್ ಲಿಮಿಟ್ ಇದೆ ಈ ಒಂದು ಹೈವೇಲಿ, ಓಕೆನಾ? ಇಲ್ಲಿ ನಮ್ಮ ಪೊಲೀಸವರು ಮತ್ತು ಹೈವೇ ಪ್ಯಾಟ್ರೋಲ್ ಅವರು ಇರೋಲ್ಲ. ಇಲ್ಲಿ ಏನು ಅಂತಂದರೆ ಇದಕ್ಕೆ ಬೇಕಾದ ಸಪ್ರೇಟ್ ಪ್ಯಾಟ್ರೋಲ್ ಇದೆ ಮತ್ತು ಸೆಕ್ಯೂರಿಟಿನೂ ಸಪ್ರೇಟ್ ಇದೆ. ನೈಸ್ ಅವ್ರದ್ದೇ ಸಪ್ರೇಟ್ ಇದೆ. ಎಲ್ಲ ಪ್ರೈವೇಟೈಸೇಷನ್ನು. ಓಕೆ, ಎಲ್ಲ ಪ್ರೈವೇಟ್ ಗಾರ್ಡ್ಸ್ಗಳಿರೋದು. ಮೊನ್ನೆ ಏನಾಯಿತು ಅಂದರೆ ನೈಸ್ ರೋಡಲ್ಲಿ ನಾವು ಬನಶಂಕರಿಗೆ ಹೋಗಿದ್ವಿ. ನಾನು ನೆಲಮಂಗಲ ಸೈಡಲ್ಲಿರೋದು. ನೆಲಮಂಗಲದಿಂದ ಬನಶಂಕರಿಗೆ ಹೋಗಿದ್ವಿ. ನಾವು ನೈಸ್ ರೋಡಲ್ಲೇ ಹೋದ್ವಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಅಲ್ಲಿ ಒಂದು ಸಣ್ಣ ಕೆಲಸ ಇತ್ತು. ರಿಟರ್ನ್ ಬರುವಾಗ ನಾವೇನು ಮಾಡಿದ್ವಿ ಅಂದರೆ ರೋಡಲ್ಲೇ ಮತ್ತೆ ಅದೇ ರೂಟಲ್ಲಿ ಬಂದ್ವಿ. ತುಮಕೂರಿಂದ ಬನಶಂಕರಿ ಎಷ್ಟು ತೊಗೊಳ್ತಾರೆ ಅಂದರೆ 60 ರೂಪೀಸ್ ತೊಗೊಳ್ತಾರೆ ಒಂದು ಬೈಕ್ಗೆ, ಓಕೆನಾ? ಇದೇ ಚೀಟಿ. ಆದರೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ನಾವು ರಿಟರ್ನ್ ಬರೋದು ಏನಾಯಿತು ಅಂದರೆ ಅಲ್ಲಿ ಪೂರ್ವಂಕರ ಅಂತ ಒಂದು ಅಪಾರ್ಟ್ಮೆಂಟ್ ಸಿಗುತ್ತೆ. ಆ ಒಂದು ಪೂರ್ವಂಕರ ಅಪಾರ್ಟ್ಮೆಂಟ್ ಹತ್ರ ನಮ್ಮ ಬೈಕ್ ಬ್ರೇಕ್ ಡೌನ್ ಆಗೋಯ್ತು. ಏನು ಬ್ರೇಕ್ ಡೌನ್ ಅಂದರೆ ಅಂಥ ಮೇಜರ್ ಏನಲ್ಲ, ಹಿಂದ್ಗಡೆಯಿಂದ ಚೈನ್ ಬಿಚ್ಚೋಗ್ಬಿಡ್ತು. ಆ ಮೆಕ್ಯಾನಿಕ್ ಟೈಟ್ ಮಾಡೋಕೆ ಹೋದವನು ಅದು ಏನು ಟೈಟ್ ಮಾಡೋದೋ ಗೊತ್ತಿಲ್ಲ. ಇದೇ ಗಾಡಿ ಡಾಮಿನರ್ 400 ಚೈನ್ ಬಿಚ್ಚೋಗ್ಬಿಡ್ತು. ಅದು ಮುಂದ್ಗಡೆ GB ಹತ್ರನೂ ಬಿಚ್ಚೋಗ್ಬಿಡ್ತು, GB ಸ್ಪ್ರಾಕೆಟ್ ಹತ್ರನೂ ಬಿಚ್ಚೋಗ್ಬಿಡ್ತು. ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ ನಮ್ಮ ಮಿಸ್ಸಸ್ಸು ಇದ್ದಾಳೆ. ನನಗೆ ನೈಸ್ ರೋಡಲ್ಲಿ ಪುಷ್ ಮಾಡೋಕ್ಕೆ ಧೈರ್ಯ ಬಂದಿಲ್ಲ. ಯಾಕೆ ಅಂತಂದರೆ ಇದು ತುಂಬ ಹೈ ಸ್ಪೀಡಾಗಿ ಹೋಗ್ತಿರೋ ವೆಹಿಕಲ್ಸ್ ಇರೋ ಜಾಗ ಇದು. ನೋಡ್ತಿರ್ಬೋದು 70, 56 ಇದೇ ಕಡಿಮೆ ಆ್ಯಕ್ಚುಲಿ. ನಾನು 50ಲಿದ್ದೀನಿ, ಓಕೆನಾ? ಸೊ ಪುಷ್ ಮಾಡೋಕ್ಕೆ ನನಗೆ ಧೈರ್ಯ ಬಂದಿಲ್ಲ. ಇನ್ನೊಂದೇನು ಅಂತಂದರೆ ಚೈನ್ ಬಿಚ್ಚಿರೋ ಕಾರಣ ಪುಷ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕೆ ಅಂತಂದರೆ ಗಾಡಿ ಹಿಡಿತಾ ಇರುತ್ತೆ, ಓಕೆನಾ? ಸೊ ನಾನೇನು ಮಾಡಿದೆ ಅಂದರೆ ಈ ಒಂದು ಚೀಟಿ ತೆಗೆದುಬಿಟ್ಟು ನಾನು ಫಸ್ಟ್ ಆಗಲೇ ತೋರಿಸ್ದೆ ಗೊತ್ತಾ, ಒಂದು ಎಮರ್ಜೆನ್ಸಿ ನಂಬರ್ ಬಗ್ಗೆ ಒಂದು ಕಾಲ್ ಮಾಡಿದೆ ಆ ಎಮರ್ಜೆನ್ಸಿ ನಂಬರ್ಗೆ. ಆವಾಗ ಎಮರ್ಜೆನ್ಸಿ ನಂಬರ್ಗೆ ಏನೋ ಎತ್ತಾದ್ಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಇನ್ನೊಂದು ನಂಬರ್ ಕೊಟ್ಟರು. ನೋಡಿ, ಇದು ನೈಸ್ ಅವ್ರದ್ದು, ಇದು ಏನು ಅಂತಂದರೆ ಪ್ಯಾಟ್ರೋಲ್ ಅವ್ರದ್ದು. ಅವರಿಗೆ ಫೋನ್ ಮಾಡಿ ಅವ್ರು ಬರ್ತಾರೆ ಅಂತ. ಪ್ಯಾಟ್ರೋಲ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರೇನು ಹೇಳ್ತಾರೆ ಅಂದರೆ, ನೋಡಿ ಟೋ ವೆಹಿಕಲ್ ಇಲ್ಲ ನಿಮಗೆ, ನಾವೊಂದು ಕೆಲಸ ಮಾಡ್ತೀನಿ, ನಿಮಗೆ ನಾನು ಮೆಕ್ಯಾನಿಕ್ ನಂಬರ್ ಕೊಡ್ತೀನಿ ಅಂತಂದರು. ನಮಗೇನು ಅಂತಂದರೆ ಮೆಕ್ಯಾನಿಕ್ ಅಲ್ವಾ, ಓಕೆ. ನಾನೇನು ಅಂದ್ಕೊಂಡೆ ಅಂದರೆ ನನ್ನ ಜೊತೆ ಟೂಲ್ಸ್ ಇದ್ದಿರೋ ನಾನೇ ಅದನ್ನ ರೆಡಿ ಮಾಡಿರ್ತಿದ್ದೆ.
ಆದರೆ ಮೆಕ್ಯಾನಿಕ್ ಹೆಂಗೂ ಬರ್ತಾನಲ್ಲ, ನೈಸ್ ಅವ್ರದ್ದೇ ಮೆಕ್ಯಾನಿಕ್ ಇರುತ್ತೆ ಅಂತ ನಾನು ಸುಮ್ಮನೆ ಅದೇ ಓಕೆ ಅಂತ ಒಂದು ನಂಬರ್ ಕೊಟ್ಟರೆ ನಾನು ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಒಬ್ಬ ಮೊಹಮ್ಮದ್ ಜಮೀಲ್ ಅಂತ ಒಬ್ಬ ಎತ್ಕೊಂಡು ಅವನೇನು ಹೇಳ್ದ ಅಂದರೆ, ಸರ್ ಬರ್ತೀನಿ, ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಅಂದ. 2:15 ಆಗಿರೋದು ಬ್ರೇಕ್ ಡೌನು. 3:45 ಆಯಿತು, ಅವ್ನು ಬಂದಿಲ್ಲ. ಮತ್ತೆ ಇನ್ನೊಂದು ಸತಿ ಫೋನ್ ಮಾಡಿದಾಗ ಇನ್ನೊಂದು ನಂಬರ್ ಕೊಟ್ಟ. ಅವನೇ ರಿಟರ್ನ್ ಫೋನ್ ಮಾಡಿ ಆದಮೇಲೆ, ಸರ್ ಒಂದು 15 ನಿಮಿಷದಲ್ಲಿ ಬರ್ತೀನಿ ಅಂದ. ಅವನು ಒಂದು ಅರ್ಧ ಗಂಟೆ ಬಿಟ್ಕೊಂಡೇ ಬಂದ. 4:15 ಬಂದಾದ್ಮೇಲೆ ಏನಾಯಿತು ಅಂದರೆ, ಸ್ಪ್ರಾಕೆಟ್ ಬಿಚ್ಚದ, ಮುಂದ್ಗಡೆ ಚಿಕ್ಕ ಸ್ಪ್ರಾಕೆಟ್ ಬರುತ್ತಲ್ಲ, GB ಸ್ಪ್ರಾಕೆಟ್, ಅದನ್ನು ಬಿಚ್ಕೊಂಡು ಇದನ್ನ ಲೇತಿಗೆ ತೊಗೊಂಡು ಹೋಗ್ಬೇಕು ಅಂತ ಎತ್ಕೊಂಡು ಸೀದಾ ಹೊರಟೆ ಹೋದ. ಅಲ್ಲ ಗುರು, ನಾನು GB ಸ್ಪ್ರಾಕೆಟ್ನ ಯಾರೋ ಲೇತಿಗೆ ತೊಗೊಂಡು ಹೋಗ್ತಾರಾ? ನೋಡಿ, ಗಂಟೆ 4:15 ಆಯಿತು. ನಮ್ಮ ಮಿಸ್ಸಸ್ ಬೇರೆ ಗೋಲ್ಡ್ ಬೇರೆ ಹಾಕ್ಕೊಂಡಿದ್ದಾರೆ. ನಾನು ಹೆಲ್ಪ್ಲೆಸ್ಸು. ನೋಡಿ, ಇಲ್ಲಿ ಯಾರು ನಿಮಗೆ ಹೆಲ್ಪಿಗೆ ಸಿಗಲ್ಲ. ಇಲ್ಲಿ ನೋಡಿ ಏನು ಅಂತಂದರೆ, ನೋಡಿ 2 ಕಡೆಯಿಂದ ನಿಮಗೆ ಇದೆ, ಗೇಟ್ ಇದೆ. ಇಲ್ಲಿ ಒಳಗಡೆ ಅನ್ನೆಸೆಸರಿಯಾಗಿ ಯಾರೂ ಬರಲ್ಲ, ಇಲ್ಲಿ ನಿಲ್ಸೋಕ್ಕೂ ಆಗಲ್ಲ. ಎಲ್ಲರೂ ಕೂಡ ಹೆಲ್ಪ್ಲೆಸ್ಸೇ. ಈಗ ಇಲ್ಲಿ ಕಾರಲ್ಲಿ ಹೋಗ್ತಿರೋನು ಹೆಲ್ಪ್ಲೆಸ್ಸೇ, ಅವನು ಹೆಲ್ಪ್ ಮಾಡೋಕ್ಕಾಗಲ್ಲ. ಓಕೆನಾ? ಸರಿಯಪ್ಪ, ಅವ್ನು ನಡೆದಿದ್ದೇ ದಾರಿ, ಆನೆ ನಡೆದಿದ್ದೇ ದಾರಿ ಅಂದ್ಕೊಂಡು ಅವನು ನನಗೆ ಗೊತ್ತಿಲ್ಲದೆ ಇರೋ ಥರ ಸುಮ್ಮನೆ ಇದೆ. ಅಲ್ಲೋಗ್ಬಿಟ್ಟು ಹೇಳ್ತಾನೆ, ಭಯ ಎಲ್ಲ ಹೋಗ್ಬಿಟ್ಟಿದೆ, 5,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾನೆ. ನಾನು ಒಂದೇ ಮಾತಾಡಿದೆ, ನೋಡಿ ಸರ್, ನನ್ನ ಜೊತೆ ಇರೋದು 900 ರೂಪಾಯಿ. ನಿಮಗೆ ಹಂಗೆ ಏನಿದೆ ಅದನ್ನ ಏನು ಮಾಡಿಸ್ಬಿಡಿ, ತೊಗೊಬಂದು ಫಿಟ್ ಮಾಡಿಕೊಡಿ, ನಾನು ಹೋಗ್ತೀನಿ ಅಂದೆ. ಇಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಅವನೇ ಹೇಳ್ಕೊಂಡ. ಮತ್ತೆ 1 ಅವರ್ ಬಿಟ್ಟು ಬಂದ. ಕರೆಕ್ಟಾಗಿ 6:15 ಗಂಟೆ ಬಂದ. ಅವನ ಜೊತೆ ಇನ್ನೊಬ್ಬ ಮೆಕ್ಯಾನಿಕ್ನು ಕರ್ಕೊಬಂದ. ಒಂದು ಆ್ಯಕ್ಟಿವ್ ಹೋಂಡಾದಲ್ಲಿ ಟೂಲ್ಸಲ್ಲಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ಅದೇ ಕೆಲಸ. ಬಂದ, ಔಸ್ಕೊಂಡು ಫಿಟ್ ಮಾಡ್ದ. ಅವನು ಏನು ಮಾಡಿಲ್ಲ. GB ಸ್ಪ್ರಾಕೆಟ್ನ ಏನು ಮಾಡೋಕ್ಕಾಗುತ್ತೆ ಹೇಳಿ, ನನಗೆ ಗೊತ್ತಿಲ್ಲದಿರೋ ವಿಷಯನ ಬೈಕಲ್ಲಿ, ಆಯಿತಾ? GB ಫಿಟ್ ಮಾಡೋಕ್ಕೆ ಒಂದು 15 ನಿಮಿಷ ತೊಗೊಂಡ. ನೀನು ಟೈಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಸ್ಪ್ರಾಕೆಟ್ನ ಓವರ್ ಟೈಟ್ ಮಾಡ್ದ. ಆ್ಯಕ್ಚುಲಿ ಮಾಡುವಾಗಿಲ್ಲ, ಓವರ್ ಸ್ಟ್ರೈಟ್ ಈ ಒಂದು ವೆಹಿಕಲಲ್ಲಿ ಓವರ್ ಟೈಟ್ ಮಾಡಾದ್ಮೇಲೆ, ಸರ್ 3,000 ರೂಪೀಸ್ ಆಯಿತು ಅಂತ ಹೇಳ್ತಾನಲ್ಲ. ನಾನು ಹೇಳಿದೆ, ಅಣ್ಣ ನಾನು ಆಗಲೇ ಹೇಳಿದ್ದೀನಿ ನನ್ನ ಜೊತೆ 900 ರೂಪಾಯಿ ಇರೋದು ಅಂತ. ನನ್ನ ಜೊತೆ ದುಡ್ಡಿತ್ತು, ಆದರೂ ಇಲ್ಲ ಅಂತ ಹೇಳಿದೆ. ಯಾಕೆ ಕೊಡಬೇಕು? ಆಯಿತಾ? ಹಂಗೆ ಮಾತುಕತೆ ಆಯಿತು. ಹೆಂಗೆ ಮಾತಾಡ್ತಾರೆ ಅಂದರೆ, ನೀವು ಫಸ್ಟೇ ಹೇಳ್ಬೇಕಿತ್ತಲ್ರಿ, ಹಂಗೆ ಅಂತ. ನಾನು ಹೇಳಿದೆ, ಅಣ್ಣ ನೀವು ಬರೋತ್ತಿಗೆ ಫಸ್ಟೇ ಹೇಳ್ಬೇಕಿತ್ತಲ್ವ ನಿಮ್ಮ ಚಾರ್ಜ್ ಏನಾಗುತ್ತೆ ಏನು ಅಂತ. ನೀವು ಆಗ ಆ ಥರ ಮಾತಾಡಿದಾಗ ಅವ್ರೇನು ಹೇಳ್ತಾರೆ ಗೊತ್ತಾ? ಸೊ ನೋಡಿ, ಕೆಲಸ ಆದಮೇಲೆ ನೀವು ಹಿಂಗೆ ಮಾತಾಡ್ತೀರಾ ಅಂತ ಅವ್ರು ಹೇಳ್ತಾರೆ. ನಾನು ಕೊನೆಗೆ ರಿಕ್ವೆಸ್ಟ್ ಮಾಡಿದೆ, ನಾನು ಅಗ್ರೆಸಿವ್ ಆಗಿ ಏನು ಮಾತಾಡೋಕೆ ಹೋಗಿಲ್ಲ. ಯಾಕೆಂದರೆ ನಮ್ಮ ಮಿಸ್ಸಸ್ಸು ಬಳೆ, ಕುತ್ತಿಗೆಯಲ್ಲಿ ತಾಳಿ ಚೈನು, ಕಿವಿಲಿ ಓಲೆ ಎಲ್ಲ ಗೋಲ್ಡದಿದೆ. ಟೈಮ್ ಬೇರೆ ಕತ್ಲೆ ಆಗ್ತಾ ಇದೆ. ಇದು ಯಾಕೋ ಸರಿ ಬರೋಲ್ಲ ಅಂತ ಹೇಳ್ಕೊಂಡು 900 ರೂಪಾಯಿನೇ ಇರೋದು ಅಂತ ಹೇಳ್ಕೊಂಡು 900 ರೂಪಾಯಿ ಅವನಿಗೆ ಫೋನ್ಪೇ ಮಾಡಿದೆ. 100 ರೂಪಾಯಿ ನಮ್ಮ ಮಿಸ್ಸಸ್ ಫೋನಿಂದ ಮಾಡಿದೆ. ನಮ್ಮ ಮಿಸ್ಸಸ್ಸು ಏನು ಅಂತಂದರೆ, ನಮ್ಮ ಆಫೀಸ್ ಸ್ಟಾಫು, ನಮ್ಮ ಕೊಲೀಗು ಅಂತ ಹೇಳಿದೆ. ಮಿಸ್ಸಸ್ ಅಂತ ಹೇಳಿಲ್ಲ ಅವನ ಜೊತೆ. ಗಾಡಿ ನಂದು ಭಾವನ್ ಗಾಡಿ ಅಂತ ಹೇಳಿದೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅವನು ಟ್ರೈಲ್ ಹೋಗ್ಬೇಕು ಅಂತ ಹೇಳ್ದ. ನನಗೆ ನಿಜವಾಗ್ಲೂ ಅವನಿಗೆ ಕೊಡೋಕ್ಕೆ ಮನಸ್ಸೇ ಇಲ್ಲ. ಗಾಡಿ ತಗೊಂಡು ಹೋಗಾದ್ಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ಬಂದ. ಅಷ್ಟೊತ್ತಿಗೆ ಫುಲ್ ಕತ್ಲೆ ಆಗೋಯ್ತು. ನನಗೆ ಭಯ ಆಯಿತು. ನಾನೇನು ಮಾಡಿದೆ ಗೊತ್ತಾ? ಅಣ್ಣ, ನಾನು ನಮ್ಮ ಮಿಸ್ಸಸ್ಗೆ ಅವ್ನು ಹೋಗೋತ್ತಿಗೆ ಅವ್ನ ಫ್ರೆಂಡ್ ನನ್ನ ಜೊತೆ ಬಿಟ್ಟು ಹೋಗಿದ್ದ. ಅಲ್ಲ ಇಬ್ಬರು ಬಂದಿದ್ರು ಅಂತ ಹೇಳ್ದಲ್ಲ, ಒಬ್ಬ ನನ್ನ ಜೊತೆನೇ ಇದ್ದ. ನಾನೇನು ಮಾಡಿದೆ ಗೊತ್ತಾ? ಅವ್ನು ಬಂದ ಮೇಲೆ ನಮ್ಮ ಮಿಸ್ಸಸ್ಗೆ ಫಸ್ಟೇ ಹೇಳಿದ್ದೆ, ಏನು ಅಂತಂದರೆ, ನೋಡು ಅವನ್ನೆಲ್ಲರೂ ಬಂದ ತಕ್ಷಣ ನೋಡು ಟಕ್ಕಂತ ಕೂತ್ಕೊಬಿಡು, ನಾವು ಮೇಲೆ ಎಸ್ಕೇಪ್ ಆಗಿಬಿಡೋಣ, ಯಾಕೋ ಸರಿ ಕಾಣಿಸ್ತಿಲ್ಲ ನನಗೆ ಅಂತ ಹೇಳಿದೆ. ಅವ್ನು ಬಂದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಈ ಲೈಫಲ್ಲಿ ಯಾರೂ ಕೂಡ ಅಷ್ಟು ಖುಷಿ ಪಡಲ್ಲ. ಯಾರೋ ಬೇರೆಯವ್ರು ಬಂದರೆ ಅಷ್ಟು ಖುಷಿ ಆಗೋಯ್ತು ನನ್ನ ಗಾಡಿನ ನೋಡಿ. ಗಾಡಿ ಟರ್ನ್ ಮಾಡಿದ ತಕ್ಷಣ ನಾನು ಟ್ರಯಲ್ ನೋಡಬೇಕು ಅಂತ ಹೇಳಿದೆ. ನಾನು ಹತ್ತಿ ಕೂತಂಗೆ ನಮ್ಮ ಮಿಸ್ಸಸ್ಸು ಹತ್ತಿ ಕೂತ್ಲು. ಸ್ಟಾರ್ಟ್ ಮಾಡಿಬಿಟ್ಟು 100, 120, 130 ಗಾಡೀಲಿ ಬಂದೆ. ಎಲ್ಲಿಗೆ? ತುಮಕೂರು ರೋಡ್ಗೆ. ಯಾಕೆಂದರೆ ಅವ್ರ ಟೀಮ್ ಇರುತ್ತಪ್ಪ, ಅವ್ರದ್ದು ನೆಟ್ವರ್ಕ್ ತುಂಬ ಇದೆ. ಇವತ್ತಿಗೆ ಆ ಇನ್ಸಿಡೆಂಟ್ ನಡೆದು 3 ಡೇಸ್ ಆಯಿತು. ಇವತ್ತಿಗೂ ನಮ್ಮ ಮಿಸ್ಸಸ್ ಫೋನ್ಗೆ, ಆ್ಯಕ್ಚುಲಿ ಮಿಸ್ಸಸ್ ಫೋನ್ ಯೂಸ್ ಮಾಡಿದ್ದು ನಾವು. ಮಾರ್ನಿಂಗು ಬರುತ್ತಪ್ಪ, ವಸೀಮ್ ಅಕ್ರಮ್ ಅಂತೆ, ಮೊಹಮ್ಮದ್ ಜಬೀಲ್ ಅಂತೆ, ಆಮೇಲೆ ಇಸ್ಮಾಯಿಲ್ ಅಂತೆ, ಮೊಹಮ್ಮದ್ ಇಸ್ಮಾಯಿಲ್ ಅಂತೆ, ಆಮೇಲೆ ಇನ್ನೊಂದು ಖಾನು, ಅಬ್ರಾಮ್ ಖಾನ್ ಅಂತ ಏನೋ ಒಂದು ಹೆಸರಿದೆ. ಅವ್ರದ್ದೆಲ್ಲ ಕಾಲ್ಗಳು ಬರುತ್ತೆ 1 by 1 ನಮ್ಮ ಮಿಸ್ಸಸ್ ಯಾರ್ದು ಫೋನ್ ಐತಲ್ಲ
ಅವ್ರದ್ದು ಹಂಗೆ ಐಡಲ್ ಆಗಿದೆ. ಪುಣ್ಯಕ್ಕೆ ನನ್ನ ಫೋನ್ ನಂಬರ್ ಕೊಟ್ಟಿದ್ದಿದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗೋದು. ಸೊ ಇದು ನಡೆದ ಕೈ ಘಟನೆ. ಸೊ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಜೊತೆ ಒಂದು ಸಣ್ಣ ಪಾರ್ಟಿ ಮಾಡೋಣ, ಈ ಒಂದು ಇನ್ಸಿಡೆಂಟ್ನ ನಾವು ಬೇಜಾರನ್ನ ಅವನ ಜೊತೆ ವ್ಯಕ್ತಪಡಿಸೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಹಾಗೆ ಅವನ ಮಾತನ್ನು ಕೂಡ ಹಾಕ್ತೀನಿ. ನೋಡಿಗಳೇ, ಇದು ಇಷ್ಟು ವಿಷಯ. ಸೊ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ನೋಡಿಗಳೇ, ಇದರಲ್ಲಿ ನಮ್ಮ ಬಾಮೈದು ಏನು ಹೇಳ್ದ ಅಂತಂದರೆ, ಏನು ಬಾವ ನಿಮಗೆ ಅಷ್ಟು ಗೊತ್ತಿದೆ ಅಂದರೂ ಸಹ ದೊಡ್ಡ ಥರ ಯಾಕೆ ಅಲ್ಲಿ ಸಿಕ್ಕಾಕೊಂಡ್ರಿ ಅಂತ ಹೇಳಿದ್ರು. ನೋಡಿ, ಆ ಒಂದು ಸಿಚುವೇಷನಲ್ಲಿ ನನ್ನ ಮೈಂಡ್ ಬಂದ್ಬಿಟ್ಟು ಟ್ರ್ಯಾಪ್ ಆಗಿತ್ತು, ಪ್ಯಾನಿಕ್ ಆಗಿತ್ತು. ಆ್ಯಕ್ಚುಲಿ ನಾನು ಒಬ್ಬನೇ ಇದ್ದಿದ್ದೆ ಯಾವ ಟೆನ್ಷನು ಮಾಡ್ತಿದ್ದಿಲ್ಲ. ನಾನು ಇವಾಗ ಬಂದಿಲ್ವಾ, ನಾನು ತಳ್ಕೊಂಡೇ ಬರ್ತಿದ್ದೆ. ಒಬ್ಬನೇ ಇದ್ದಿದ್ರು ಕಷ್ಟ ಆಗಿದ್ರು ನನಗೆ. ಆದರೆ ಲೇಡೀಸ್ ಇದ್ದಾಗ ಆ ಒಂದು ಧೈರ್ಯ ಇರಲ್ಲ, ಓಕೆನಾ. ಸೊ ಆ ಒಂದು ಸಿಚುವೇಶನ್ ಏನು ಮಾಡಬೇಕಂದ್ರೆ, ನೋಡಿ ಸಿಂಪಲ್, ಒಂದು ಎಮರ್ಜೆನ್ಸಿಗೆ ಫೋನ್ ಮಾಡಿಬಿಟ್ಟು ಟೋ ವೆಹಿಕಲ್ ಕೇಳಿ. ಟೋ ವೆಹಿಕಲ್ನ ಚಾರ್ಜ್ ಕೂಡ ಕೇಳಿ ಫಸ್ಟೇ. ಯಾಕೆ ಅಂತಂದರೆ ಬರೀ 60 ರೂಪಾಯಿ ಇಸ್ಕೊಂಡು ಜೈ ಅದಲ್ಲ ನಡೀತಿರೋದೇ ಅದು. ಓಕೆ, ನೀವೇನು ಮಾಡ್ಬೇಕಂದ್ರೆ ಚಾರ್ಜ್ ಕೂಡ ಕೇಳಬೇಕು. ಆ ಚಾರ್ಜ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಆ ಟೋ ವೆಹಿಕಲ್ ಕತೆ ಹೊಡಿತಾರಾ ಏನು ಅಂತಂದರೆ ಮೆಕ್ಯಾನಿಕ್ ಅದು ಇದು ಅಂತ ಎಲ್ಲ ಕಳ್ರೆ ಅಲ್ಲಿ ಆ ಮೆಕ್ಯಾನಿಕೇ ಹೇಳಿದ್ದ, ನನಗೆ ಒಂದು ಬೋಲ್ಟ್ ಬಿಚ್ಚಬೇಕಾದ್ರೂ ನೈಸ್ ರೋಡ್ ಅವರಿಗೆ 8,000 ರೂಪಾಯಿ ನಾನು ತಿಂಗಳಿಗೆ ಮಾಮೂಲಿ ಕೊಡಬೇಕು ಅಂತಲೂ ಹೇಳಿದ್ದ ನನಗೆ. ಅವನೇ ಹೇಳಿದ್ದು. ಅದು ನನಗೆ ಎಷ್ಟೋ ನಿಜ ಸುಳ್ಳೋ ಗೊತ್ತಿಲ್ಲ, ಬಟ್ ಅವನು ಆ ಥರ ಹೇಳಿದ. ನೋಡಿ, ಅಷ್ಟು ಚಾರ್ಜ್ ಆಗುತ್ತೆ, 3,000 ರೂಪಾಯಿ ಚಾರ್ಜ್ ಆಗುತ್ತೆ, ನೈಸ್ ರೋಡ್ವರೆಗೂ ಕೊಡಬೇಕು ನಾವು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದವನು. ಆಮೇಲೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನೋಡಿ ಗೆಳೆಯರೆ, ಒಂದು ಕೇಳಾದ್ಮೇಲೆ ಟೋ ವೆಹಿಕಲ್ ಆದಮೇಲೆ ಚಾರ್ಜ್ ಕೇಳ್ಕೊಳ್ಳಿ ಫಸ್ಟೇ, 2 ವೀಲರ್ 4 ವೀಲರು. ಆಮೇಲೆ ಮೆಕ್ಯಾನಿಕ್ ಬರ್ತಾನೆ ಅಂತ ಹೇಳಿದ್ಮೇಲೆ, ನೋಡಿ ಮೆಕ್ಯಾನಿಕ್ ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಕೇಳಿ. ಅವನು ನಿಯತ್ತಾಗಿ ಕರೆಕ್ಟಾಗಿ ಹೇಳಿದ ಅಂತಂದರೆ ಓಕೆ, ನಿಮಗೆ ಮೆಕ್ಯಾನಿಕ್ಕು ಬೇಡ. ಮೆಕ್ಯಾನಿಕ್ ಕೈಲಿ ಕೂಡ ಆಗಿಲ್ಲ ಅಂತಂದರೆ ನೋಡಿ, ಒಂದು ಪೋರ್ಟರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪೋರ್ಟರ್ ಆ್ಯಪ್ ಡೌನ್ಲೋಡ್ ಮಾಡಿ ಆದಮೇಲೆ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಹೊರಗಡೆಯಿಂದ ಗಾಡಿ ಬರುತ್ತೆ, ಸ್ವಲ್ಪ ದೊಡ್ಡ ಗಾಡಿನೇ ಬುಕ್ ಮಾಡಾದ್ಮೇಲೆ ಡ್ರೈವರ್ಗೆ ಹೇಳಿ, ನೋಡಿ ಗಾಡಿ ಹಿಂಗೆ ಕೆಟ್ಟೋಗಿದೆ, ನನಗೆ ಟೋ ಮಾಡಬೇಕು ನಿಮ್ಮ ವೆಹಿಕಲಿಂದ ಅಂತ ಹೇಳಿ. ನೋಡಿ, ಅವ್ರಿಗೆ 500 ರೂಪಾಯಿ ಜಾಸ್ತಿ ಕೊಡಿ. ಇಂಥ ಕಳ್ಳನ ಮಕ್ಳಿಗೆ ಕೊಡಬೇಡಿ. ನೋಡಿ, ಅವರು ಏನಕ್ಕೆ ಟ್ರೈ ಮಾಡ್ತಿದ್ರು ಗೊತ್ತಾ, ನಾವು ಇಬ್ಬರು ಇರೋದನ್ನು ನೋಡಿಕೊಂಡ್ರು, ನಾವು ಹೆಲ್ಪ್ಲೆಸ್ ಆಗಿದ್ದೀವಿ ಅಂತ ಗೊತ್ತಾಯಿತು. ನಮ್ಮ ಒಂದು ಹೆಲ್ಪ್ಲೆಸ್ನೆಸ್ನ ಅವರು ಯೂಸ್ ಮಾಡ್ಕೊಳ್ತಾ ಇದ್ರು. ಇನ್ನು ಕತ್ಲೆ ಆದರೆ ಅವ್ರದ್ದು ಮಾತಾಡೋ ನೇಚರೆಲ್ಲ ಚೇಂಜ್ ಆಗುತ್ತೆ, ಅರ್ಥ ಆಯ್ತಾ. ಇದು ನಾನು ಒಂದು ಕಮಿಟಿನ ದೂರ್ತಿರೋದು ಅಲ್ಲ, ಬಟ್ ಅಲ್ಲಿ ನಡೆದಿರೋದು ಅದೇ. ಅದರಲ್ಲಿ ಸುಳ್ಳ್ಯಾಕೆ ಕೇಳೋಣ, ಆಯಿತಾ. ಕೇಳಿದ್ರೆ ಹೆಂಗೆ ಅಂತಂದರೆ, ಅವನದು ದಿನನೇ ಹಾಳು ಮಾಡಿಬಿಡೋ ಥರ ಹೇಳ್ತಾನೆ. ಏನು ಸರ್, ನಮಗೆ ಟೈಮ್ ಇರೋಲ್ಲ, ನಾನು ಇಷ್ಟೊತ್ತಿಗೆ 5,000 ರೂಪಾಯಿ ದುಡಿತಾ ಇದ್ದೆ, ನಿಮ್ಮ 1,000 ರೂಪಾಯಿಗೆ ನಾನು ಯಾಕೆ ಬರಲಿ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ದೊಡ್ಡದೇ ಮಾತಾಡ್ತಾರೆ ಕಳ್ಳನ ಮಕ್ಕಳವರು, ಅರ್ಥ ಆಯ್ತಾ. ಸೊ ಇದು ಇಷ್ಟು ನಡೆದ ವಿಷಯ. ಆಮೇಲೆ ಇನ್ನೊಂದೇನು ಅಂತಂದರೆ, ಕೆಲವರು ಬುದ್ಧಿವಂತರು ಕೇಳ್ಬೋದು, ಪ್ರೂಫ್ ಇದೆಯಾ ಅಂತ. 100% ಪ್ರೂಫ್ ಇದೆ. ನೋಡಿ, ನಾವು ಮಾಡಿದ ಕಾಲ್ ರಿಜಿಸ್ಟರ್ ಎಲ್ಲ ರೆಡಿ ಇರುತ್ತೆ. ಇನ್ನೊಂದು 10 ವರ್ಷ ಹೋದರೂ ಕಾಲ್ ಮಾಡಿದ್ದು ಮಾತ್ರ ಸುಳ್ಳಾಗಲ್ಲಲ್ವಾ. ಕಾನ್ವರ್ಸೇಷನ್ ಈಗ ಒಂದು ನೈಸ್ ರೋಡ್ ಪ್ಯಾಟ್ರೋಲಿಗೆ ಫೋನ್ ಮಾಡಿದ್ದೀವಿ ಅಂದರೆ ಸುಮ್ಮನೆ ಟೈಮ್ ಪಾಸ್ಗಂತೂ ಮಾಡಿರಲ್ಲ. ಅವ್ರ ಜೊತೆ ಲವಿ ಮಾತಾಡೋಕ್ಕೆ ಇದು ಮಾಡೋಕ್ಕಾಗುತ್ತಾ, ಕಾಲ್ ಮಾಡೋಕ್ಕಾಗುತ್ತಾ? ನೋಡಿದ್ರಾ, ಇದು ಇಷ್ಟು ಬಂದುಬಿಟ್ಟು ಮೊನ್ನೆ ನೋಡಿದ ಸಿಚುವೇಶನ್ನು, ಅರ್ಥ ಆಯ್ತಾ. ಇನ್ ಕೇಸ್ ನಿಮ್ಮ ಕಡೆಯವರು ಯಾರಾದರೂ ನೈಸ್ ರೋಡಲ್ಲಿ ಏನಾದರೂ ಈ ಥರ ಇದ್ದರೆ ನೋಡಿ, ಫಸ್ಟು ಈ ಒಂದು ರೆಮಿಡೀಸ್ನ ಅವ್ರಿಗೆ ಹೇಳ್ಕೊಡಿ. ಈ ಥರ ಒಂದು ಸೊಲ್ಯೂಷನ್ನ ಅವ್ರಿಗೆ ಹೇಳ್ಕೊಡಿ. ಏನು ಅಂತಂದರೆ ನೋಡಿ, ಪೋರ್ಟರ್ ಆ್ಯಪ್ ಬುಕ್ ಮಾಡ್ಕೊಳ್ಳಿ, ಅಲ್ಲಿಂದ ಎಸ್ಕೇಪ್ ಆಗಿ ಅಷ್ಟೇ. ಅವ್ರಿಗೆ ಗಾಡಿ ಮುಟ್ಟಕ್ಕೆ ಬಿಡಬೇಡಿ. ಅವನು ನನಗೆ ಹೇಳಿಲ್ಲ ಕೇಳಿಲ್ಲ, ಬಂದ ಅವನದು ಒಂದು ಬ್ರಾಕೆಟ್ ಟೀ ಸ್ಪ್ಯಾನರ್ ಇರುತ್ತಲ್ಲ, ಬಂದ 4 ಬೋಲ್ಟ್ ಬಿಚ್ಚಿದ, GB ಸ್ಪ್ರಾಕೆಟ್ನ ಜೋಬ್ಗೆ ಹಾಕೊಂಡು ತೊಗೊಂಡೋದ. ಕೇಳಿದ್ರೆ ಕತೆ ಹೊಡಿತಾನೆ. ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಕೇಳಿರೋದು, GB ಸ್ಪ್ರಾಕೆಟ್ನ ನಾವು ಲೇತಿಗೆ ತಗೊಂಡೋಗಿ ರೆಡಿ ಮಾಡ್ಬೋದಂತೆ. ಹೀಗೆಲ್ಲ ಮೋಸ ಮಾಡ್ತಾನೆ. ನಾನು 2009 ಇಸ್ವಿಯಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಆಯಿತು 20 ಇಯರ್ಸ್ ಹತ್ರ ಆಯಿತು ನಾನು ಗಾಡಿ ಓಡಿಸ್ತಾ ಇರೋದು. ನಾನು ಹೈಸ್ಕೂಲ್ ಇರುತ್ತೆ ಗಾಡಿ ಓಡಿಸ್ತಾ ಇದ್ದೀನಿ, ಅರ್ಥ ಆಯ್ತಾ. ಸೊ ನನಗೆ ಕತೆ ಹೊಡಿತಾನೆ. ಆದರೆ ಆ ಮೂಮೆಂಟಲ್ಲಿ ಅವನ್ನ ಎದುರಾಕೊಳ್ಳೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಏನು ಅಂತ, ಅವ್ರು 2 ಜನ ಇದ್ದರು. ಯಾಕೆಂತಂದರೆ ಟ್ರಸ್ಟ್ ಇಶ್ಯೂಸ್ ಅಂತ ಒಂದು ಇರುತ್ತಲ್ವ, ಟ್ರಸ್ಟ್ ಮಾಡೋರನ್ನ ಮಾತ್ರ ಮಾಡಬೇಕು ಅಲ್ವಾ. ಸೊ ಗೆಳೆಯರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರು ಸಬ್ಸ್ಕ್ರೈಬು ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆ್ಯಸ್ ಯೂಶ್ವಲ್ ನಾವು ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಓದಾಡ್ತಿದ್ದೀವಿ, ಇದು ಕಾಮನ್ ಇದೆ ಇಲ್ಲಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.